ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಮುಂಗಾರು ಮಳೆ ಆರಂಭವಾಗುವ ಮುನ್ನವೇ ಶಿರಸಿ ನಗರದ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಆನಂದ್ ಸಾಲೇರ್ ನೇತೃತ್ವದಲ್ಲಿ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಗಿದೆ. ರಾಜಕಾಲುವೆ ಸ್ವಚ್ಛತೆಯಿಂದ ಹಿಡಿದು ರಸ್ತೆ ಕಾಮಗಾರಿ ಹಾಗೂ ಬೀದಿ ದೀಪಗಳ ಸಮಸ್ಯೆಗಳವರೆಗೆ ಹಲವು ವಿಷಯಗಳನ್ನು ಬಿಜೆಪಿ ಪ್ರಸ್ತಾಪಿಸಿದ್ದು, ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ. ಶಿರಸಿ ನಗರದಲ್ಲಿ ಮಳೆಗಾಲಕ್ಕೂ ಮುನ್ನ ನಾಗರಿಕ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಬಿಜೆಪಿ ಆಗ್ರಹಿಸಿದೆ. ನಗರ ಮಂಡಲದ ಅಧ್ಯಕ್ಷ ಆನಂದ್ ಸಾಲೇರ್ ನೇತೃತ್ವದ ನಿಯೋಗ ನಗರಸಭೆ ಪೌರಾಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದೆ. ನಗರದ ರಾಜಕಾಲುವೆ ಹಾಗೂ ಚರಂಡಿಗಳಲ್ಲಿ ತುಂಬಿರುವ ಹೂಳು ತೆಗೆದು ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಬೇಕು. ರಸ್ತೆ ನಾಮಫಲಕಗಳನ್ನು ದುರಸ್ತಿ ಮಾಡಬೇಕು ಹಾಗೂ ವೈ ಜಂಕ್ಷನ್ನಿಂದ ಯಲ್ಲಾಪುರ ನಾಕವರೆಗೆ ರಸ್ತೆ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಲಾಗಿದೆ. ಅದು ಶೀಘ್ರವನ್ನು ಆಗಬೇಕು. ಇವತ್ತು ಮಳೆಗಾಲ ಬಂತು, ಒಂದು ನಾಯಿ 4 ಮರಿ ಆಗ್ತದೆ, ಗೊತ್ತಿದೆ ತಮಗೆ. ಅದೇ ನಾಯಿ 6 ತಿಂಗಳು ಹೋದ್ಕೊಂಡು ಮತ್ತೆ 4 ಮರಿ ಆಗ್ತದೆ. ಹಾಗಾಗಿ ತಾವು ಅದಕ್ಕೆ ಸರ್ಕಾರದಲ್ಲಿ ಏನು ಪರ್ಮಿಷನ್ ತೊಗೊಳ್ತೀರೋ, ಏನು ಮಾಹಿತಿ ಕೊಡ್ತೀರೋ ಕೊಟ್ಟು ಆ ಬೀದಿ ನಾಯಿಗಳ ವ್ಯವಸ್ಥೆನೂ ಸರಿಯಾಗಬೇಕು. ಮತ್ತು ಹಂದಿಗಳ ವ್ಯವಸ್ಥೆ, ಹಂದಿನೂ ನೋಡಿ ಕೆಲವೊಂದು ಕಡೆಗೆ ಇವತ್ತೇ ನಾವು ಬಸಟಕೆರೆ ಹತ್ರ ಹೋದ್ರೆ ಹಂದಿಗಳಿವೆ, ಇಲ್ಲಿ ನಮ್ಮ KP ಹಿಂದ್ಗಡೆಗೆ ಹೋದ್ರೆ ಹಂದಿಗಳಿವೆ. ಹಾಗಾಗಿ ಅಂಬಾಗಿರಿ ಭಾಗದಲ್ಲಿ ಎಲ್ಲ ಹಂದಿಗಳ ವ್ಯವಸ್ಥೆನೂ ನೀವು ಆಗಬೇಕು. ಯಾಕಂತ ಹೇಳಿದ್ರೆ ಈಗ ನೋಡ್ತಾ ಇದ್ದೀರಿ, ಯಾವುದೋ ದೇಶದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದ್ದಾವೆ. ಅದು ನಮ್ಮೂರಿಗೆ ಬರಬಾರ್ದು, ನಮ್ಮೂರಿಗೂ ಬರಬಾರ್ದು. ಬರದೇ ಇದ್ದಂಗೆ ತಾವು ಅದಕ್ಕೆ ಏನಂತೇಳಿ ಮಾಹಿತಿ ತೊಗೊಂಡು ಅದನ್ನು ತಡೆಗಟ್ಟುವಲ್ಲಿ ತಡೆಗಟ್ಟಬೇಕಂದ್ರೆ ನಾವು ನಿಮಗೆಲ್ಲ ಆಗ್ರಹಿಸ್ತಾ ಇದ್ದೀನಿ. ಇವತ್ತು ಮಳೆಗಾಲ ಬಂತು, ಬೀದಿ ಲೈಟ್ಗಳು ಕೆಲವು ಕಡೆಗೆ ಬೀದಿ ಲೈಟ್ ಉರಿತಾ ಇದೆ, ಕೆಲವು ಕಡೆಗೆ ಏನೂ ಇಲ್ಲ, ಹಗಲಲ್ಲಿ ಉರಿತಾವೆ, ಕೆಲವು ಕಡೆ ರಾತ್ರಿಗೆ ಹೋಗ್ಬಿಡ್ತವೆ ಬೀದಿ ಲೈಟ್. ಹಾಗಾಗಿ ಆ ಲೈಟ್ ಬಗ್ಗೆನೂ ತಾವು, ಯಾಕಂದರೆ ಬರೋದು ಮಳೆಗಾಲ, ಇವತ್ತೇ ಮಳೆ ಬಂತು, ವೈರ್ ರಸ್ಟ್ ಬಂತು, ಲೈಟ್ ಸರಿ ಇಲ್ಲ, ಅದಿಲ್ಲ ಇದಿಲ್ಲ, ಕಾರಣ ಹೇಳಿದ್ರೆ ಕೇಳೋದೇ ಇಲ್ಲ. ಹಾಗಾಗಿ ಆ ಲೈಟ್ ಬಗ್ಗೆನೂ ತಾವು ಹೆಚ್ಚಿಗೆ ಕಾಳಜಿ ತಗೊಂಡು ಅದ್ರ ಬಗ್ಗೆನೂ ಜನರಿಗೆ ಸಮರ್ಪಕವಾಗಿ ಬೆಳಕು ಕೊಡೋಂಥ, ರಾತ್ರಿಗೆ ಬೆಳಕು ಕೊಡೋಂಥ ಪ್ರಯತ್ನ ಮಾಡಬೇಕಂತ ಕೇಳ್ತಾರೆ. ಹಾಗೆ ಈಗ ನಮ್ಮ ಅಂಬೇಡ್ಕರ್ ಸರ್ಕಲ್ 5 ರಸ್ತೆ, ಅಲ್ಲಿಂದ ಯಲ್ಲಾಪುರ ನಾಕಿವರೆಗೂ ರೋಡ್ ಅಗಲೀಕರಣ ಕಾಮಗಾರಿ ನಡೀತಾ ಇದೆ. ಕನಿಷ್ಠ ಒಂದು 5 ವರ್ಷ ಆಯಿತು ನಡೀತಾ ಇದೆ. ಆದರೂ ಈಗ ಕೆಲವು ಕಡೆಯಲ್ಲೆಲ್ಲ ರೋಡ್ ಕೆಲಸ ಕಾಮಗಾರಿ ಚಾಲ್ತಿ ಇದೆ. ಆದರೆ ನಿಮ್ಮ ವ್ಯಾಪ್ತಿಯಲ್ಲಿ ಬರೋಲ್ಲ, ನನಗೆ ಗೊತ್ತಿದೆ, ಅದು ಮಾಡೋದು PWD ಅವರು. ಆದರೂ ಮುಂದೊಂದಿನದಲ್ಲಿ ಬರೋದು ನಗರಸಭೆಗೆ. ನಾಳೆ ಗಟರ ಚರಂಡಿ ಬ್ಲಾಕ್ ಆಯ್ತು ಅಂತ ಹೇಳೋದು ನಗರಸಭೆಯವರೇ ಹೋಗಿ ಮಾಡಬೇಕು. ಹಾಗಾಗಿ ಕೆಲವು ಕಡೆಗೆ ಅವೈಜ್ಞಾನಿಕವಾಗಿ ಅಗಲೀಕರಣ ಆಗದೆಯ ಬಹಳ ಬಾರೀಕ ರೋಡ್ ಆಗ್ತಾ ಇದೆ. ಶಾಲಾ ಕಾಲೇಜುಗಳಿದ್ದಲ್ಲೇ ಬಾರೀಕ ಆಗ್ತಾ ಇದೆ. ಅದ್ರ ಬಗ್ಗೆನೂ ತಾವು ಅದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕೆ ಕೇಳಿದ್ರೆ ಅವರು ಆ ಕೆಲಸ ಮಾಡಿ ಬಿಟ್ಕೊಟ್ಟಾದ್ಮೇಲೆ ಅದನ್ನು ಗಮನ ಹರಿಸೋರು ನಗರಸಭೆಯವರು. ಹಾಗಾಗಿ ತಮ್ಮಿಂದನೂ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತಿಗೆ ಮುಚ್ಚುವಂಥ ವ್ಯವಸ್ಥೆ ಮಾಡಿದ್ರೆ ಆ ಕಾಮಗಾರಿ ಸರಿ ಆಗ್ತದೆ ಅಂತ ನಮ್ಮ ಭಾವನೆ. ಇದರ ಜೊತೆಗೆ ಬೀದಿ ದೀಪಗಳ ನಿರ್ವಹಣೆ, ಕುಡಿಯುವ ನೀರಿನ ಟ್ಯಾಂಕ್ಗಳ ಸ್ವಚ್ಛತೆ, ರಸ್ತೆ ಅಗೆಯುವ ಕಾಮಗಾರಿ ಸ್ಥಗಿತ ಹಾಗೂ ನಗರದಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿ ಮತ್ತು ಹಂದಿಗಳ ಹಾವಳಿಗೆ ಪರಿಹಾರ ನೀಡಬೇಕು ಎಂದು ಬೇಡಿಕೆ ಇಡಲಾಗಿದೆ. ಸದ್ಯ ಮಳೆಗಾಲಕ್ಕೂ ಮುನ್ನ ನಗರಸಭೆ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ಮುಖಂಡರು ಆಗ್ರಹಿಸಿದ್ದಾರೆ. ಮಳೆಗಾಲ ಪ್ರಾರಂಭವಾದ ಸಂದರ್ಭದಲ್ಲಿ ಈ ಕಾಮಗಾರಿ ಕೈಗೊಳ್ಕೊಳ್ತೇವೆ. ಆಗ ಜನರಿಗೆ ಎಷ್ಟು ತೊಂದರೆ ಆಗ್ತದೆ ಅಂತಂದರೆ, ಇವತ್ತೇ ಆ ಗಟಾರ ತೆಗಿತಾರೆ, ಅದರಲ್ಲಿ ಪೈಪ್ ಹಾಕ್ತಾರೆ, ಮಣ್ಣು ಮುಚ್ತಾರೆ, ಹಾಗೆ ಹೋಗ್ತಾರೆ. ಎಲ್ಲ ಅವೈಜ್ಞಾನಿಕ. ಮಳೆ ಬಂತು ಅಂತಂದರೆ ಇಡೀ ರೋಡಲ್ಲಿ ಮಣ್ಣು ಹರಿದು ಈ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ, ಬೈಕ್ ತಗೊಂಡು ಓಡಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಎಷ್ಟೋ ಜನ ಜಾರ್ಕೊಂಡು ಬಿದ್ದಿದ್ದುಂಟು. ಹಾಗಾಗಿ ಈ ಕಾಮಗಾರಿನ ತಕ್ಷಣ ತಾವು ನಿಲ್ಲಿಸಬೇಕು. ಅದೇ ರೀತಿ ಏನು ಪೈಪ್ಲೈನ್ ಮಾಡಿದ್ದು, ಈಗ ಆಲ್ರೆಡಿ ಮಾಡಿದ್ದಿದೆ, ಆ ಮಾಡಿದ ಕೆಲಸಗಳನ್ನು ತಾವು ಅದಕ್ಕೆ ಕಾಂಕ್ರೀಟ್ ರಸ್ತೆ ಇದ್ದರೆ ಕಾಂಕ್ರೀಟ್ ಹಾಕ್ಕೊಡ್ತೆ ಅಂತ ಹೇಳಿದ್ರಿ, ಈ ಡಾಂಬರೀಕರಣ ಇದ್ದರೆ ಡಾಂಬರೀಕರಣ ಮಾಡಿಕೊಡ್ತೆ ಅಂತ ಹೇಳಿದ್ರಿ. ಆ ಕೆಲಸನ ಶೀಘ್ರವಾಗಿ 1 ವಾರದಲ್ಲಿ ಆ ಕೆಲಸ ಮಾಡಬೇಕು. ಮತ್ತು ತಾವು ಇವತ್ತೇ ಅಲ್ಲಲ್ಲಿ ರೋಡ್ಗಳನ್ನು ಡಾಂಬರೀಕರಣ ಮಾಡ್ತಾ ಇದ್ದೀರಾ. ಆದರೆ ತಮಗೆ ನಾವು ಹೇಳಲಿಕ್ಕೆ ಇಷ್ಟಪಟ್ಟಾಗ ಮಾಡಿಲ್ಲ, ಅವರಿಗೂ ಪಾಪ ಕೆಲಸ ಮಾಡಿದವರಿಗೆ ಬಿಲ್ ಪಾಸ್ ಆಗಲ್ಲ. ಹಾಗಾಗಿ ತಾವು ಇದನ್ನು ಗಮನಿಸಿ ಈ ಮಳೆಗಾಲ ಬೇಸಿಗೆಯಲ್ಲಿ ಏನು ಮಾಡೋವಂಥ ಕೆಲಸ ಬೇಸಿಗೆಯಲ್ಲೇ ಮಾಡಿ, ಈ ಮಳೆಗಾಲ ಪೂರ್ವದಲ್ಲಿ ನೀವು ಡಾಂಬರೀಕರಣ ಕೆಲಸ ಎಲ್ಲ ಮಾಡ್ತಾ ಉಳಿದ್ರೆ ಅದು ರಸ್ತೆ ನಿಲ್ಲೋದಿಲ್ಲ. ಪುನಃ ಒಂದು 4 ಮಳೆಗೆ ಅಷ್ಟು ಪೂರ್ತಿ ಕಿತ್ತೋಗ್ತದೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಪೌರಾಯುಕ್ತರಾದ ತಾವು ಗಮನಿಸಿ ಆ ಕೆಲಸಗಳನ್ನು ಮಳೆಗಾಲದ ನಂತರದಲ್ಲಿ ಮಾಡುವಂಥ ಕೆಲಸ ನಂತರದಲ್ಲಿ ಮಾಡಬೇಕು. ಇವತ್ತು ತಾವು ಬರೋ ಪೂರ್ವದಲ್ಲಿ ನಾನು ಹೇಳಿದೆ, ನಗರದ ಏನು ಕಾಲುವೆಗಳಿದ್ದಾವೆ,
ಈಗ ಮುಖ್ಯ ಕಾಲುವೆಗಳಿದ್ದಾವೆ, ಭಾಳಷ್ಟು ಮುಖ್ಯ ಕಾಲುವೆಗಳಿಗೆ ಹೂಳೆಲ್ಲ ತುಂಬಿಕೊಂಡಿದೆ. ಆ ಹೂಳುಗಳಂತೆಲ್ಲ ತೆಗೆಸ್ಕೋ ಕೆಲಸ ಆಗಬೇಕು. ಇದು ಹೇಗೆ ಕೇಳಿದ್ರೆ ಮಳೆಗಾಲದ 1 ತಿಂಗಳ ಪೂರ್ವದಲ್ಲಿ ಆಗಬೇಕು. ಈಗ ಮೊದಲೆಲ್ಲ ಏನಾಗಿತ್ತು ಕೇಳಿದ್ರೆ ಟೆಂಡರ್ ಬೇಸ್ ಆಗಿ ನೀವು ಕಾಮಗಾರಿಗೆ ಕೆಲಸಗಾರನ ತೊಗೊಳ್ತಿದ್ರು. ಈ ಬಾರಿ ತೊಗೊಂಡಿದ್ರೆ ಇಲ್ಲ ಗೊತ್ತಿಲ್ಲ. ಯಾಕೆ ಕೇಳಿದ್ರೆ ಯಾರೇ ಫೋನ್ ಮಾಡಿದ್ರು ಇಲ್ಲ ಮೆನ್ ಕಡಿಮೆ ಇದೆ, ಜನ ಕಡಿಮೆ ಇದ್ದಾರೆ, ಕೆಲಸಗಾರ ಕಡಿಮೆ ಇದ್ದಾರೆ, ಕಳಿಸ್ತೇವೆ ಅಂತ ಹೇಳ್ತೀರಿ. ಆದರೆ ಇಂಥ ಸಂದರ್ಭದಲ್ಲೂ ಅದು ಆಗದೆ ಅದನ್ನು ತಗೊಂಡು ನೀವು ಶೀಘ್ರವಾಗಿ ಈ ಕೆಲಸನ ಮಾಡಬೇಕು. ಅಲ್ಲಲ್ಲೇ ಮುಖ್ಯ ಕಾಲುವೆಗಳಿದ್ದಾವೆ, ಅವೆಲ್ಲ ಬ್ಲಾಕ್ ಆಗಿದೆ. ನೀವು ಮಾಡ್ತಾ ಇದ್ದೀರಿ, ಅದು ಸಾಲ್ತಾ ಇಲ್ಲ. ಹಾಗಾಗಿ ಈ ಬರೋ ಮಳೆ, ಈಗ ಭಾಳಷ್ಟು ಮಳೆ ಇದೆ ಈ ವರ್ಷ, ನಮಗೆಲ್ಲ ಗೊತ್ತಿದೆ. ನಮಗಿಂತ ನಾವು ಬುದ್ಧಿವಂತರು ಇದ್ದೀರಿ, ನಮಗೆ ಗೊತ್ತಿದೆ, ಓದ್ತೀರಿ, ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಹಾಗಾಗಿ ಮಳೆನ ನಾವು ನಿಲ್ಲಿಸ್ಲಿಕ್ಕಾಗಲ್ಲ, ಹರಿಯ ನೀರನ್ನು ನಿಲ್ಲಿಸ್ಲಿಕ್ಕಾಗಲ್ಲ ನಮ್ಮ ಹತ್ರ. ಹಾಗಾಗಿ ಆ ಹೂಳುಗಳೆಲ್ಲ ಸ್ವಚ್ಛವಾಗಬೇಕು. ಇವತ್ತು ಕೆಲವು ಕಡೆ ರಸ್ತೆ ಅಗಲೀಕರಣ ಮಾಡ್ತಾಯಿದ್ದೀವಿ. ಅದು ಹೇಗಿದೆ ಕೇಳಿದ್ರೆ ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಆಗಲೇಬೇಕು, ಪ್ರಶ್ನೆನೇ ಇಲ್ಲ. ಈಗ ಮೊನ್ನೆ ಬಂದಿದ್ರಂತೆ ಎಲ್ಲ ನಮ್ಮ ಆ ಭಾಗದ ಸಾರ್ವಜನಿಕ ಬಂಧುಗಳು, ನಮ್ಮ ರಮಕಾಂತ್ ಭಟ್ರು ಇದ್ದಾರೆ ಉಪಾಧ್ಯಕ್ಷರು. ಈ ಗ್ಯಾಸ್ ಚರ್ಚ್ ಪಕ್ಕದಲ್ಲಿ ಒಂದು ರಸ್ತೆ ಆಗ್ತಾ ಇದೆ. ಈಗ ಅದು ಹೇಗಿದೆ ಕೇಳಿದ್ರೆ ಇವತ್ತು ನೋಡಿ ಅಲ್ಲಿ ಒಂದು ಕಲ್ಯಾಣ ಮಂಟಪಕ್ಕೆ ಹೋಗೋ ರಸ್ತೆ ಇದೆ. ಗ್ಯಾಸ್ ಗೋಡನಿಗೂ ಇಂಪಾರ್ಟೆಂಟ್, ಅದು ಎಲ್ಲರಿಗೂ ಅವಶ್ಯಕತೆ ಇರುವಂತಹ ಗ್ಯಾಸ್ ಗೋಡನಿಗೆ ಹೋಗುವಂಥ ಒಂದು ರಸ್ತೆ ಇದೆ. ಮತ್ತು ಅಂಬಾಗಿರಿ ದೇವಸ್ಥಾನ ಇದೆ, ಕಲ್ಯಾಣ ಮಂಟಪ ಇದೆ. ಭಾಳಷ್ಟು ಆ ಕಡೆಯಿಂದ ಹೊರಡೋದ್ರಿಂದ ಅದೇ ಮುಖ್ಯ ರಸ್ತೆ. ಆ ರಸ್ತೆ ತಾವು ಮಾಡಬೇಕಾದ್ರೆ ಅಲ್ಲಿ ಅಗಲೀಕರಣ ಮಾಡಿ ಆ ರಸ್ತೆ ಮಾಡಬೇಕು. ಯಾಕೆ ಕೇಳಿದ್ರೆ ಮಾಡದೇ ಇದ್ದರೆ ಮುಂದಿನ ದಿನದಲ್ಲಿ ಅಲ್ಲಿಯ ಸಾರ್ವಜನಿಕರು, ಅಲ್ಲಿಯ ನಗರದ ಬಾಂಧವರು ಮತ್ತು ಅದು ಉಗ್ರವಾದ ಹೋರಾಟ ಮಾಡೋಂಥ ಪರಿಸ್ಥಿತಿ ನಾವು ಮಾಡ್ಕೋಬೇಕು. ಇದನ್ನು ನಾವು ನಿಮ್ಗೆ ಎಚ್ಚರಿಸ್ಲಿಕ್ಕೆ ಇದು ಮಾಡ್ತೇವೆ. ಅದೇ ರೀತಿ ನಮ್ಮ ನೀರಿನ ಮೂಲ ನಮಗೆ ಗೊತ್ತಿದೆ. ಇವತ್ತೇ ಸಿರ್ಸಿಯಲ್ಲಿ ಒಂದು 4-5 ಕೆರೆಗಳಿದ್ದಾವೆ. ಕೋಟೆಕೆರೆ ಇದೆ, ದೇವಿಕೆರೆ ಇದೆ, ಬಸಟಿ ಕೆರೆ ಇದೆ, ಇಲ್ಲೊಂದು ನಮ್ಮ ಬೆಳ್ಳಕ್ಕಿ ಕೆರೆ ಇದೆ. ಅದೇ ರೀತಿ ಹುರ್ಸೆ ಕಾಂಪೌಂಡಲ್ಲೊಂದು ರಾಯಲ್ ಕೆರೆ ಅಂತ ಇದೆ. ಆ ರಾಯಲ್ ಕೆರೆ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ ಏನು ಅದಕ್ಕೆ ವ್ಯವಸ್ಥಿತವಾಗಿ ಒಂದು ಪಿಚಿಂಗ್ ಮಾಡಿ. ಯಾಕಂದರೆ ನಮ್ಮ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರು ಶ್ರೀನಿವಾಸ್ ಹೆಬ್ಬಾರ್ದ ಒಂದು ಕಾರ್ಯಪಡೆಯ ಒಂದು ದಯದಿಂದ ಇವತ್ತು ಆ ಕೆರೆಗಳೆಲ್ಲ ನೀರು ತುಂಬಿ ತಮಗೆ ಅದರ ನೀರಿನ ಅಭಾವ ಪರಿಣಾಮ ಬೀರ್ತಾ ಇಲ್ಲ. ಯಾಕೆ ಕೇಳಿದ್ರೆ ಅಲ್ಲಿ ಆಜುಬಾಜು ಒಂದು ಕೆರೆ ಮಾಡಿದ್ರಂದ್ರೆ ಸರೌಂಡಿಂಗ್ 1 ಕಿಲೋಮೀಟರ್ ಸುತ್ತಲೂ ನೀರಿಂದು ಒಂದು ಅಭಾವ ಕಡಿಮೆ ಆಗ್ತದೆ. ಹಾಗಾಗಿ ಆ ಕೆರೆ ಬಗ್ಗೆನೂ ತಾವು ಹೆಚ್ಚಿಗೆ ಗಮನ ವಹಿಸಬೇಕು. ಅದಕ್ಕೇನು ಸಂಬಂಧಪಟ್ಟವ್ರ ಹತ್ರ ಹೇಳಿ ಅದಕ್ಕೊಂದು ವ್ಯವಸ್ಥಿತವಾಗಿ ಆ ಕೆರೆನೂ ಅಭಿವೃದ್ಧಿ ಮಾಡೋಂಗೆ ಒಂದು ಪ್ರಯತ್ನ ಮಾಡಿ. ಅದೇ ರೀತಿ ಅದು ನೀವೇ ವಿಚಾರ ಮಾಡಿ, ಅದು ವೈಜ್ಞಾನಿಕವಾಗಿ ಮಾಡಿದ್ದೀರಾ ಅವೈಜ್ಞಾನಿಕವಾಗಿ ಮಾಡಿದ್ದೀರಾ ಅಂತ. ಅವಶ್ಯಕತೆ ಉಂಟಾ? ಇವತ್ತೇ ಯಾರದೇ ಒಂದು ಭಾಗದಲ್ಲಿ ಒಂದು ರಸ್ತೆ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ, ಇಂಜಿನಿಯರಿಗಿರ್ಬೋದು, ನಗರಸಭೆಗಿರ್ಬೋದು, ಕಾಂಟ್ರಾಕ್ಟ್ರಿಗಿರ್ಬೋದು, ಇಲ್ಲೊಂದು ಸಣ್ಣ ಹಂಪ್ ಹಾಕಿ. ಸಿಕ್ಕಾಪಟ್ಟೆ ಗಾಡಿ ಬರ್ತವೆ, ಸ್ಪೀಡ್ ಬರ್ತವೆ, ಯಾರಿಗಾರು ಒಂದು ಅವಘಡ ಸಂಭವಿಸ್ಬೋದು ಅಂತ ಹೇಳಿ ಒಂದು ಹಂಪ್ ಹಾಕ್ಲಿಕ್ಕೆ ಹೇಳ್ತೇವೆ. ಆದರೆ ಎಲ್ಲೋ ಇವತ್ತುವರೆಗೆ ಹಾಕಲಿಲ್ಲ. ಆದರೆ ಈ ಒಂದು ವಾರದ ಈಚೆಗೆ ನೀವೊಂದು ಅವೈಜ್ಞಾನಿಕವಾಗಿ ಹಂಪ್ ಹಾಕಿ ಅವಶ್ಯಕತೆ ಇದ್ದಲ್ಲ ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಅದೇನು 1.5 ಫೂಟ್ ಎತ್ತರ ಇದೆ, ಅಗಲ ಇದೆ. ನಾಳೆ ಏನಾದ್ರು ಒಂದು ಅಪಘಾತ ಸಂಭವಿಸಿದ್ರೆ ಯಾರೋ ಒಂದು ವಯಸ್ಸಾದವ್ರು ಹೋಗ್ತಾ ಇರ್ತಾರೆ, ತಮಗೆ ಗೊತ್ತಿದೆ. ಇವತ್ತು ರಸ್ತೆ ಹೊಂಡ ಆಯಿತು ಅಂತಂದರೆ ಒಂದು ಬೈಕಲ್ಲಿ ಹೋಗಬೇಕಾದ್ರೆ ಒಬ್ಬ ಹತ್ತಿ ಇಳಿಸೋದ್ರಲ್ಲಿ ಹಿಂದೆ ಕುಂತಾರೆ ಬಿದ್ದೋಗ್ಬಿಡ್ತಾರೆ. ಅಂಥದ್ರಲ್ಲಿ ಇವತ್ತು ಒನ್ವೇದಲ್ಲೂ ಹಂಪ್ ಹಾಕಿದ್ದೀವಿ. ಹಾಗಾಗಿ ಅದು ನೋಡಿ ಅದು ಅವೈಜ್ಞಾನಿಕವಾಗಿದೆ. ಅದನ್ನು ನೀವು ಪರಿಶೀಲನೆ ಮಾಡಿ ಅದನ್ನು ತೆರವುಗೊಳಿಸಲೇಬೇಕು. ಯಾಕೆ ಕೇಳಿದ್ರೆ ಭಾಳ ಕಷ್ಟ ಆಗ್ತಾಯಿದೆ ಇವತ್ತು ಜನರಿಗೆ. ಬೈಕ್ ತೊಗೊಂಡೋಗ್ತಾರೆ, ಕಾರ್ ತೊಗೊಂಡೋಗ್ದವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಬೈಕ್ ಒಯ್ಯೋರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂತಂದರೆ ತಾವು ಅನುಭವಿಸಿದ್ರಿ ಅಂತ ತಿಳ್ಕೊಳ್ತೇನೆ. ಅದರ ಅನುಭವ ತಮಗಿರಬೇಕು. ಅದೇ ರೀತಿ ಸಾರ್ವಜನಿಕರಿಗೂ ಅಷ್ಟೇ ಕಷ್ಟ ಆಗಿದೆ. ಹಾಗಾಗಿ ಅದನ್ನು ಇಮಿಡಿಯೇಟ್ಲಿ ಅದನ್ನು ತೆರವುಗೊಳಿಸಲೇಬೇಕು. ನೀವು ತೆರವುಗೊಳಿಸಿದ್ರೆ ಅದ್ರ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಏನು ಅದಕ್ಕೆ ಸಂಬಂಧಪಟ್ಟಂತೆ ಏನು ಉಗ್ರವಾದ ಹೋರಾಟ ಮಾಡಬೇಕು ಅದು ಮಾಡೇ ಮಾಡ್ತೀವಿ, ಪ್ರಶ್ನೆನೇ ಇಲ್ಲ. ಅದೇ ರೀತಿ ಇವತ್ತೇ ತಮಗೆ ಗೊತ್ತಿದೆ ಬೀದಿ ನಾಯಿಗಳ ಹಾವಳಿ, ಹಂದಿಗಳ ಹಾವಳಿ ಈ ಕೆಲವು ಭಾಗದಲ್ಲಿ ನಮಗೆ ದಿವಸ ಇದರಲ್ಲಿ